ಇಲ್ಲೆಲ್ಲ ದೆಹಲಿಗೆ ಭೇಟಿ ಆಗಲಿಕ್ಕೆ ಅದು ಬೇರೆ ಬೇರೆ ಕಾರಣಗಳಿಂದ ನಿಮ್ಗೆ ಗೊತ್ತಿದೆ, ಯಾಕೆ ಹೋಗಿದ್ವಿ ಎದಕ್ಕೆ ಹೋಗಿದ್ವಿ ಅಂತ. ಸೊ ಮಾಡಬೇಕಾದ್ರೆ ಬಿಡಬೇಕನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಯಾರಿಗೂ ಕೂಡ ಯಾವುದೇ ರೀತಿಯಿಂದ ಏನು ಮನವಿಯನ್ನು ಕೊಟ್ಟಿಲ್ಲ, ಹೇಳಿಲ್ಲ. ಇಲ್ಲ, ಬೇರೆ ಬೇರೆ ಕೆಲಸ ಇತ್ತು. ಅಧ್ಯಕ್ಷರಿಗೆ ಭೇಟಿ ಆಗಲೇಬೇಕು, ಅಲ್ಲಿ ಕೆಲಸ ಇರಲಿ ಬಿಡಲಿ ಅಧ್ಯಕ್ಷರೇ. ಇನ್ನು ಬೇರೆ ಮಂತ್ರಿಗಳನ್ನು ಭೇಟಿಯಾದೀವಿ, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಬಾಕಿ ಕಾಮಗಾರಿಗಳು. ಸೊ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿ ಭೇಟಿಯಾಗಿದ್ದಾರೆ, ಅಲ್ಲಿಯೂ ಸರ್ಕಾರದ ಬಾಕಿ ಕೆಲಸಗಳು. ಸೊ ಯಾರ್ಯಾರ್ದು ಇಲಾಖೆ ಕೆಲಸ ಇದೆ ಅವ್ರವ್ರು ಭೇಟಿಯಾಗಿದ್ದಾರೆ. ಮತ್ತು ಇನ್ನು ಹೋದಾಗಂತೂ ಸ್ವಾಭಾವಿಕವಾಗಿ ರಾಜಕೀಯ ಚರ್ಚೆ ಮಾಡೋರಪ್ಪ, ಮಾಡದೆ ಯಾರೂ ಬರ್ದಿಲ್ಲ. ಕೊನೆಗೆ ಬಂದಾಗ ಅಷ್ಟೇ ಏನರ ಹೇಳೇ ಬರ್ತಾರೆ, ಹಂಗಿದ್ದೇ ಇರ್ತೈತಿ, ಇಲ್ಲ ತಿಳಿಯೋಕ್ಕಾಗೋಲ್ಲ. ಸೊ ಅಂತ ನಡೆದಿರ್ತವೆ, ನಡೆದಾಗ ಯಾರೂ ಇರೋದಿಲ್ಲ, ಒಳಗೆ ಅವರಷ್ಟೇ ಇರ್ತಾರೆ. ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತದು. ದಿಲ್ಲಿ ಹೋಗೋಕ್ಕಿಂತ ಮೊದಲು DCM ಆಗ್ಬೇಕನ್ನುವಂಥ ಬೇಡಿಕೆ ಇತ್ತು. ಇವೆಲ್ಲ ಹೋದ ಬಳಿಕ ಅದೇನೋ ಗ್ಯಾರಂಟಿ ಆದ ಬಳಿಕ ಈಗ ನೀವು ದಿಲ್ಲಿಂದ ವಾಪಸ್ ಮತ್ತು ಬೆಂಗಳೂರಿಗೆ ಬಂದ ಬಳಿಕ ನಿಮಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಲಿಫ್ಟ್ ಮಾಡ್ಯಾರ ನಿಮ್ಮ ನಿರ್ದೇಶಕರು. ಅದೇನು ಪ್ಲಾನಿಂಗ್ ಮಾಡ್ಕೊಂಡಾರ? ಪ್ಲಾನಿಂಗ್ ಏನಿಲ್ಲ, ಪ್ಲಾನಿಂಗ್ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡ್ಕೋಬೇಕು ನಾವು. ರಾಜಕೀಯಲ್ಲಿ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡೋದೇ ಕಲೆ, ಅದೇ ಕಲಾ. ಇಲ್ಲ, ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಲ್ಲ. ಇದು ಈಗ ನಾವು ಹೇಳಿದ್ರೆ ಯಾರು ಹೇಳೋಕ್ಕಾಗಲ್ಲ. ಪಕ್ಷದ ವೇದಿಕೆಯಲ್ಲಿ ಒಂದು ಸರಿ ಅದಕ್ಕೆ ಚರ್ಚೆ ಆಗಬೇಕು, ಮಾಡೋದಾ ಇಲ್ಲ ಅನ್ನೋದು ಒಂದು ಡಿಸಿಷನ್ ತೊಗೋಬೇಕು. ಸುಮ್ಮನೆ ನಾವು ಡೈಲಿ ಇಡೀ ರಾಜ್ಯ ತುಂಬ DCM ಚರ್ಚೆ ಆಗೋ ಬದಲಿ ಒಂದು ಸಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು. ಮಾಡಿದಾರ ಎಸ್, ಇಲ್ಲ ಮ್ಯಾಟ್ರ್ ಕ್ಲೋಸ್ ಅಂತ ಹೇಳಿದ್ರೆ ಅಲ್ಲಿ ಕ್ಲೋಸ್ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಡೈಲಿ ಕೆಲಸ ಬಿಟ್ಟು ಇಂಪಾರ್ಟೆಂಟ್ ಬಿಟ್ಟು ಬರೀ DCM ಅಧ್ಯಕ್ಷ ಅಂತ ವಿರೋಧ ಪಕ್ಷಕ್ಕೆ ಅದೇ ಒಂದು ಅಸ್ತ್ರ ಆಗಿದೆ.